ಇತ್ತೀಚೆಗಷ್ಟೇ ಒಂದು ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ತಂದೆ ತಾಯಿಗಳ ಬಗ್ಗೆ ತುಂಬ ಹಗುರವಾಗಿ ಮಾತನಾಡಿ ಕೊನೆಗೆ ಇಡೀ ದೇಶವೇ ಅವರನ್ನು ಬಹಿಷ್ಕರಿಸುವಂಥ ಒಂದು ಸಂದರ್ಭ ಬಂದಿದ್ದನ್ನು ನಾವು ನೋಡಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ತಮಾಷೆಯ ಹೆಸರಿನಲ್ಲಿ ಮತ್ತೊಬ್ಬರ ದೇಹದ ಬಗ್ಗೆ, ಮತ್ತೊಬ್ಬರ ಗುಣಗಳ ಬಗ್ಗೆ, ಮತ್ತೊಬ್ಬರ ಜೀವನದ ಬಗ್ಗೆ ಬಹಳ ಲಘುವಾಗಿ ಮಾತನಾಡೋದನ್ನು ನಾವು ಪ್ರೋತ್ಸಾಹಿಸ್ತಾ ಇರೋದ್ರಿಂದನೇ ಇಂಥ ಮಾತುಗಳು ಯುವ ಜನತೆಯಿಂದ ಜಾಸ್ತಿ ಆಗ್ತಿರೋದು ಅಂತ ನಾನು ಅನ್ಕೋತೇನೆ. ಯಾವಾಗ ನಾವು ಅದನ್ನು ಖಂಡಿಸಿ ಅಂಥ ಕಾರ್ಯಕ್ರಮಗಳನ್ನು ನೋಡೋದಿಲ್ವೋ, ಅದಕ್ಕೆ ನಮ್ಮ ಬೆಂಬಲ ಕೊಡೋದಿಲ್ವೋ, ಅಂಥ ಕಾರ್ಯಕ್ರಮಗಳು ಕೂಡ ಮುನ್ನೆಲೆಗೆ ಬರೋದಿಲ್ಲ. ಮತ್ತೊಂದು ಸ್ಟ್ಯಾಂಡಪ್ ಕಾಮಿಡಿಯಲ್ಲಿ ಮತ್ತೊಬ್ಬ ಹುಡುಗ ಹೇಳ್ತಾ ಇದ್ದ, ಆಟೋ ಹಿಂದೆ ತಂದೆ ತಾಯಿಯ ಆಶೀರ್ವಾದ ಅಂತ ಬರೆದಿರುತ್ತೆ. ಆಟೋದಲ್ಲಿ ಓಡಾಡೋದಾದರೆ, ಆಟೋ ಡ್ರೈವರ್ ಆಗೋದಾದರೆ ತಂದೆ ತಾಯಿಯ ಆಶೀರ್ವಾದ ಅಗತ್ಯನೇ ಇಲ್ಲ ನನಗೆ, ನಾನು BMW ಕಾರ್ನಲ್ಲಿ ಹೋಗಬೇಕು ಅಂತ. ಇದ ನಮ್ಮ ಯುವ ಜನರಿಗೆ ಸಿಗ್ತಾ ಇರುವಂತಹ ಸಂಸ್ಕಾರ. ಎಲ್ಲರ ಜೀವನಕ್ಕೂ ಬೆಲೆ ಇದೆ, ಎಲ್ಲರ ಕೆಲಸಗಳಿಗೂ ಕೂಡ ಒಂದು ಗೌರವ ಇದೆ ಅನ್ನೋದನ್ನು ನಾವು ಮರ್ತೇ ಬಿಟ್ಟಿದ್ದೇವೆ. ಮತ್ತು ಹಾಸ್ಯದ ಹೆಸರಿನಲ್ಲಿ ಎಲ್ಲರಿಗೂ ಅವಮಾನ ಆಗೋ ರೀತಿ ಮಾತಾಡ್ತಿರುವಂಥ ಇವರನ್ನು ನಾವು ಎಲ್ಲಿಯವರೆಗೆ ಖಂಡಿಸೋದಿಲ್ವೋ ಈ ಮಾತುಗಳು ನಾಳೆ ನಮ್ಮ ಬಗ್ಗೆ ಕೂಡ ಬರಬಹುದು. ಆದ್ದರಿಂದನೇ ದಯವಿಟ್ಟು ನಮ್ಮ ಸುತ್ತಮುತ್ತಲೂ ಏನಾಗ್ತಿದೆ ಅಂತ ಗಮನಿಸೋಣ. ಅದು ಸರಿ ಇಲ್ಲ ಅಂದರೆ ಅಲ್ಲೇನೆ ಖಂಡಿಸೋಣ.